me forever on fire. ಜೈಲಲ್ಲಿರುವ ನಟ ದರ್ಶನ್ಗೆ ಹೆಚ್ಚಾಯಿತು ಬೆನ್ನು ನೋವಿನಿಂದ ಬಳಲಿ ಬೆಂಡಾದ ಕಾಟೇರ. ಎಂಆರ್ಐ ಸ್ಕ್ಯಾನ್ಗೆ ವೈದ್ಯರು ಸೂಚಿಸಿದ್ರು ಕಿವಿಗೊಡದ ದಾಸ. ಬೆನ್ನು ನೋವು ಹೆಚ್ಚಳ ಹಿನ್ನೆಲೆ ಇವತ್ತು ಜೈಲಿಗೆ ಪತ್ನಿ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಇವತ್ತು ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪತಿಯ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಬೆನ್ನು ನೋವಿನಿಂದ ರಾತ್ರಿ ನಿದ್ದೆ ಇಲ್ಲದೆ ದಾಸ ಪರದಾಡಿದ್ದಾರೆ. ಪದೇ ಪದೇ ಜಾಮೀನು ಮುಂದಿಡ್ತಾ ಇರೋದಕ್ಕೆ ದರ್ಶನ್ ಟೆನ್ಷನ್ ಆಗಿದ್ದಾರೆ. ಬೇಗ ಜಾಮೀನು ಕೊಡಿಸಿ ಅಂತ ವಕೀಲರಿಗೆ ದುಂಬಾಲು ಬಿದ್ದಿದ್ದಾರೆ ದಾಸ. ಬೆಡ್ಡು ದಿಂಬು ಕೊಡುವಂತೆ ಜೈಲಾಧಿಕಾರಿಗಳಿಗೆ ಪದೇ ಪದೇ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಆದರೆ ದರ್ಶನ್ ಮನವಿಗೆ ಕ್ಯಾರೇ ಅಂತಿಲ್ಲ ಜೈಲಾಧಿಕಾರಿಗಳು. ಸ್ವಲ್ಪ ಬೆನ್ನು ನೋವಿನ ಸಮಸ್ಯೆ, ಕುತ್ತಿಗೆ ನೋವಿನ ಸಮಸ್ಯೆ ಅತಿಯಾಗಿದೆ ಅನ್ನೋದನ್ನು ಹೇಳ್ತಾ ಇದ್ರು. ಅವರ ವಕೀಲರು ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಆದರೆ ಜೈಲಿನ ನಿಯಮಗಳ ಪ್ರಕಾರವಾಗಿ ಡಾಕ್ಟರ್ ಸೂಚನೆಯನ್ನು ಕೊಡಬೇಕು, ಅದನ್ನ ಕೋರ್ಟ್ ಮುಂದೆ ಇಡಬೇಕು, ಅದಾದ್ಮೇಲೆ ಅವಕಾಶವನ್ನು ಕೊಡಬೇಕಾಗತ್ತೆ. ಟ್ರೀಟ್ಮೆಂಟ್ ತಗೊಳ್ಳಿ ಅಂತಂದ್ರೆ ಇಲ್ಲ, ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದೇ ಇಲ್ಲ, ನಾನು ಬೆಂಗಳೂರಿನಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋದು ಅಂತ ಹಠಕ್ಕೆ ಬೇರೆ ಬಿದ್ದಿದ್ದಾರೆ ದರ್ಶನ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗಾಗಲೇ ವೈದ್ಯರು ಸಾಕಷ್ಟು ಬಾರಿ ಹೋಗಿ ಅವರ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ್ದಾರೆ, ಕೆಲವೊಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆದರೆ ಈ MRI ಸ್ಕ್ಯಾನಿಂಗ್ ಸೇರಿದಂತೆ ಬೇರೆ ಬೇರೆ ಸ್ಕ್ಯಾನಿಂಗಿಗೆ ದರ್ಶನ್ ಒಪ್ಕೊಳ್ತಾ ಇಲ್ವಂತೆ. ಇಲ್ಲ, ನಾನು ಇಲ್ಲಿ ಮಾಡಿಸೋದೇ ಇಲ್ಲ, ಬೆಂಗಳೂರಿಗೆ ಹೋಗ್ಬೇಕು, ನಾನು ಅಲ್ಲೇನೇ ಮಾಡಿಸೋದು ಅಂತ ಕೂತಿದ್ದಾರಂತೆ. ಇನ್ನೊಂದು ಕಡೆಯಲ್ಲಿ ಜಾಮೀನು ಯಾವಾಗ ಸಿಗುತ್ತೆ ಅನ್ನುವಂಥ ಟೆನ್ಷನ್ನಲ್ಲಿದ್ದಾರಂತೆ. ಯಾಕಂದರೆ ಪದೇ ಪದೇ ವಿಚಾರಣೆಯನ್ನು ಮುಂದೂಡಲಾಗ್ತಾ ಇದೆ. ಇದರಿಂದ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರಂತೆ ನಟ ದರ್ಶನ್. ನನಗೆ ಯಾವಾಗ ಸಿಗುತ್ತೆ ಜಾಮೀನು ಅಂತ ಅವರ ವಕೀಲರಿಗೆ ಕರೆ ಮಾಡಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. 10 ನಿಮಿಷ ಮಾತಾಡೋದಕ್ಕೆ ಅವಕಾಶ ಇರುತ್ತೆ ಅವರ ವಕೀಲರ ಬಳಿ. 10 ನಿಮಿಷ ಮಾತನಾಡಿದಾರಂತೆ. ಬೇಗ ಜಾಮೀನು ಕೊಡಿಸಿ, ಯಾವಾಗ ಕೊಡಿಸ್ತೀರಾ, ಇನ್ನು ಎಷ್ಟು ದಿನ ಬೇಕಾಗತ್ತೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರಂತೆ. ಇನ್ನೊಂದು ಕಡೆ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಹುಷಾರಿಲ್ಲ, ಅನಾರೋಗ್ಯ ಸಮಸ್ಯೆ, ಅತಿಯಾದಂಥ ಬೆನ್ನು ನೋವು, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಆರೋಗ್ಯ ವಿಚಾರಿಸೋಕೆ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅವ್ರ ಜೊತೆಗೆ ಯಾರೆಲ್ಲ ಸಾಥ್ ನೀಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಬಹಳ ನಿರೀಕ್ಷೆನ ಇಟ್ಕೊಂಡಿದ್ರು ದರ್ಶನ್, ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ. ಯಾಕಂದ್ರೆ ಅವರ ಪರವಾಗಿ ಪ್ರಬಲವಾದಂಥ ವಾದವನ್ನು ಮಂಡಿಸಲಾಗಿತ್ತು. ಆದರೆ ವಿಚಾರಣೆ ಮುಂದಕ್ಕೆ ಹೋಗ್ತಾ ಇದೆ. ಹೀಗಿರ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ನು ಕೂಡ ಆಗಿದ್ದಾರೆ. ಜಾಮೀನು ಸಿಕ್ಕಿದ ಮೇಲೇನೆ ನಾನು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದು ಒಂದು ನಿರ್ಧಾರನೋ ಅಥವಾ ಬೆಂಗಳೂರಿಗೆ ಬಂದೇ ನಾನು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನುವಂಥ ನಿರ್ಧಾರವೋ ಗೊತ್ತಿಲ್ಲ. ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ವಂತೆ. ಟ್ರೀಟ್ಮೆಂಟ್ ಅಂತ ಇಲ್ಲಿ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್. ಅತಿಯಾಗಿ ಬೆನ್ನು ನೋವು ಕಾಣಿಸ್ಕೊಳ್ತಿರುವಂಥ ಹಿನ್ನೆಲೆಯಲ್ಲಿ ರಾತ್ರಿ ನಿದ್ದೆನೂ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ಅವರ ಕೈ ಬೇರೆ ಸಮಸ್ಯೆ ಇತ್ತು, ಈಗ ಅತಿಯಾದಂಥ ಬೆನ್ನು ನೋವು ಬೇರೆ ಕಾಣಿಸ್ಕೊಳ್ತಾ ಇದೆಯಂತೆ. ಸರ್ಜಿಕಲ್ ಚೇರ್ ಎಲ್ಲ ಪಡ್ಕೊಂಡಿದ್ದು ಅದೇ ರೀಸನ್ಗೆ. ಕಷ್ಟ ಆಗ್ತಾ ಇದೆ, ಬೆನ್ನು ನೋವಿದೆ, ಬ್ಯಾಕ್ ಪೇಯ್ನ್ ಇದೆ, ಸಮಸ್ಯೆ ಇದೆ ಅಂತ.